ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಬಿಲ್ಲಾಪುರದಲ್ಲಿ SLV ಕ್ಯಾಟರರ್ಸ್ ಕಡೆಯಿಂದ ಒಂದು ಪನ್ನೀರ್ ಕಬಾಬ್ ಮಾಡ್ತಾ ಇದ್ದಾರೆ. ಇದು ಜಾತ್ರೆಗೆ ಮಾಡ್ತಾ ಇರೋಂಥದ್ದು. ಇದು ಒಂದು 7 ವರ್ಷಕ್ಕೊಮ್ಮೆ ಬರೋವಂಥ ಜಾತ್ರೆ. ಇದು ದೊಡ್ಡ ಜಾತ್ರೆ. ಇದಕ್ಕೆ ಇವರು ಒಂದು ವೆಜಿಟೇರಿಯನ್ಸ್ಗೆ ಇದು ಪನ್ನೀರ್ ಕಬಾಬ್ ಮಾಡ್ತಾ ಇರೋಂಥದ್ದು. ತುಂಬ ಸಖತ್ತಾಗಿ ಮಾಡ್ತಾ ಇದ್ದಾರೆ ಪನ್ನೀರ್ ಕಬಾಬ್ ಅಂತೂ. ಬನ್ನಿ ನೋಡೋಣ ಇದು ಯಾವ ರೀತಿ ಒಂದು ಪನ್ನೀರ್ ಕಬಾಬ್ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಪನ್ನೀರ್ ಕಬಾಬ್ಗೆ ಕಾರ್ನ್ಫ್ಲವರ್ ಹಾಕೊಂಡಿದ್ದಾರೆ. ಕಾರ್ನ್ಫ್ಲವರ್ ಒಂದು 2 ಸೌಟು ಕಾರ್ನ್ಫ್ಲವರ್ ಹಾಕೊಂಡಿದ್ದಾರೆ. ಮತ್ತು ಒಂದು 2 ಸೌಟು ಕಬಾಬ್ ಹಾಕ್ಕೊಂಡಿದ್ದಾರೆ. ಕಬಾಬ್ ಪೌಡರ್, ಚಿಕನ್ ಕಬಾಬ್ ಪೌಡರ್ ಇದು ಹಾಕ್ಕೊಂಡು ಈಗ ಅದ್ರ ಮೇಲ್ಗಡೆ ಅರಶಿನ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಅರಶಿನ ಪುಡಿ ಹಾಕ್ಕೊಂಡು ಈಗ ಖಾರದ ಪುಡಿ, ಚಿಲ್ಲಿ ಪೌಡರು 1 ಇಡಿ ಹಾಕ್ಕೊಂಡಿದ್ದಾರೆ. ಪನ್ನೀರ್ ಕಬಾಬ್ ನೋಡಿ, ಚಕ್ಕೆ ಪುಡಿ ಹಾಕ್ಕೊಂಡಿದ್ದಾರೆ. ಚಕ್ಕೆ ಪುಡಿ ಹಾಕ್ಕೊಂಡು ಈಗ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾರೆ. ಕಸ್ತೂರಿ ಮೇಥಿ ಸ್ವಲ್ಪ, ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾರಂಥದ್ದು. ಸರ್, ಚಕ್ಕೆ ಪುಡಿ ಅಂದರೆ ಬರೀ ಚಕ್ಕೆ ಮಾತ್ರ? ನಾನು ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು ನೋಡಿ ಇಷ್ಟೊಂದು ಹಾಕಿ ಅದನ್ನು ಪೌಡ್ರ್ ಮಾಡಿಕೊಂಡು 1 ಸ್ಪೂನ್ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ವೈಟ್ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದಾರೆ. ನೋಡಿ, ವೈಟ್ ಪೆಪ್ಪರ್ ಪೌಡರು 1.5 ಸ್ಪೂನ್ ಹಾಕ್ಕೊಂಡಿದ್ದಾರೆ. ಅದ್ರ ಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಪೇಸ್ಟ್ ನೋಡಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಇದು ಶುಂಠಿ ಪೇಸ್ಟು ಒಂದು 2 ಸ್ಪೂನು ನೋಡಿ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡೋ ಅಂಥದ್ದು. ನೋಡಿ, ಅದರಲ್ಲೇ ಸ್ವಲ್ಪ ಕಳ್ಳೆ ಹಸಿಟ್ಟು ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು ಇಡಿಯಷ್ಟು ಕಳ್ಳೆ ಹಸಿಟ್ಟು. ನೋಡಿ, ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದಾರೆ. ರೈಸ್ ಫ್ಲೋರು ಅಕ್ಕಿ ಹಿಟ್ಟು 1 ಸೌಟ್ ಅಷ್ಟು ಹಾಕ್ಕೊಂಡಿದ್ದಾರೆ. ಒಂದು 100 ಗ್ರಾಮ್ ಅಷ್ಟು ಅಕ್ಕಿ ಉಲ್ಟು. ನೋಡಿ, ಮೈದಾ ಹಿಟ್ಟು 1 ಇಡಿ ಹಾಕ್ಕೊಂಡಿದ್ದಾರೆ. ಇಷ್ಟನ್ನು ಹಾಕ್ಕೊಂಡು ಇದನ್ನ ಈಗ ನೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡೋ ಅಂಥದ್ದು. ನೋಡಿ, ಇಷ್ಟೊಂದು ಇದಕ್ಕೆ ಮಸಾಲ ಹಾಕ್ಕೊಂಡು ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮತ್ತು ಇದರಲ್ಲಿ ಪನ್ನೀರ್ ಹಾಕ್ಕೊಂಡು ಕಬಾಬ್ ಥರ ಬಿಡೋ ಅಂಥದ್ದು. ಹೌದು, ನಾನ್ ವೆಜ್ಗೆ ಕಬಾಬ್ ಹಾಕಿದ್ರೆ ಇವರು ಪನ್ನೀರ್ ಕಬಾಬು, ವೆಜಿಟೇರಿಯನ್ ಅವ್ರಿಗೆ ಕಬಾಬ್ ಹಾಕ್ತಾಯಿದ್ದಾರೆ. ಪನ್ನೀರ್ ಕಬಾಬ್ ನೋಡಿ, ಪನ್ನೀರ್ ಕಬಾಬ್ಗೆ ಪನ್ನೀರು ಕಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈ ಸೈಜಲ್ಲಿ ಕಟ್ ಮಾಡುತ್ತಾರೆ ಅಂತ. ನೋಡಿ, ಪನ್ನೀರ್ ಕಬಾಬ್ಗೆ ನೋಡಿ ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊತಾರೆ. ನೋಡಿ, ಆಗಲೇ ಮಸಾಲ ಮಾಡಿ ಇಟ್ಕೊಂಡಿದ್ರಲ್ಲ, ಮಸಾಲಾನ ಮತ್ತು ಪನ್ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಎಣ್ಣೆಲಿ ಹಾಕೋಣಕ್ಕೆ ಈಗ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ನೋಡಿ, ಪನ್ನೀರ್ ಕಬಾಬು ಎಣ್ಣೆಲಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ಇದು 2ನೇ ಸತಿ ಇದು ಫ್ರೈ ಮಾಡ್ತಾ ಇರೋಂಥದ್ದು. ನೋಡಿ, ಫಸ್ಟ್ನೇ ಸತಿ ಮತ್ತು 2ನೇ ಸತಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ.
ನೋಡಿ ಇದು ಫಸ್ಟ್ನೇ ಸತಿ ಹಾಕ್ಕೊಂಡು ರೆಡಿ ಮಾಡಿರೋಂಥದ್ದು. ನೋಡಿ ಈ ಥರ ಬರುತ್ತೆ ಪನ್ನೀರ್ ಕಬಾಬ್ ಅಂದರೆ ಈ ಥರ ಇರುತ್ತೆ. ನೋಡಿ ಇದು ಪನ್ನೀರ್ ಕಬಾಬ್ ಅನ್ನೋದು ಜಾಸ್ತಿ ಕಡೆ ಎಲ್ಲಿ ಮಾಡೋದಿಲ್ಲ. ನೋಡಿ ಇವರು SLV ಕ್ಯಾಟ್ರಸ್ ಅವರು ಇದು ಇವತ್ತು ಜಾತ್ರೆ ಇರೋದಕ್ಕೋಸ್ಕರ ಇವರು ಮಾಡಿಸಿದ್ದಾರೆ. ನೋಡಿ ಫ್ರೈ ಆಗಿರೋದು ತೆಗಿತಾ ಇದೆ. ನೋಡಿ ಎಣ್ಣೆ ಅನ್ನೋದು ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ಒಂದೊಂದೇ ನೋಡಿ ಈ ಥರ ಉದ್ರಾಗಿ ಮಸಾಲ ಜೊತೆ ಪನ್ನೀರ್ ಬಿಡೋ ಅಂಥದ್ದು. ಒಂದೊಂದು ಟೈಮಿಗೆ ಏನಿಲ್ಲ ಅಂದರೂ 1 ರಿಂದ 1.5 kg ಬಿಡ್ತಾರೆ. ನೋಡಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. 5 ರಿಂದ 7-8 ನಿಮಿಷ ಆಗಿದೆ. ಇದನ್ನ ಫ್ರೈ ಆಗಿರೋದನ್ನು ಈಗ ನೋಡಿ ಈ ಥರ ಬ್ರೌನ್ ಕಲರು, ಈ ಥರ ಕಲರ್ ಬರಬೇಕು, ಗೋಲ್ಡನ್ ಕಲರ್. ಈ ಥರ ಫ್ರೈ ಆದಮೇಲೆ ಇದನ್ನು ತೆಗಿತಾರೆ. ನೋಡಿ ಈಗ ಫ್ರೈ ಆಗಿದೆ, ಈಗ ತೆಗಿತಾ ಇದೆ. ಸ್ನೇಹಿತರೆ ನೋಡಿದ್ರಲ್ಲ ಪನ್ನೀರ್ ಕಬಾಬ್ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಇದು ತುಂಬಾ ಡಿಫ್ರೆಂಟಾಗಿ ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ. ತುಂಬ ಆಲ್ಮೋಸ್ಟು ಏನಿಲ್ಲ ಅಂದರೂ ಇವ್ರಿಗೆ ಒಂದು 40 ರಿಂದ 45 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಮಾಡಿರೋಂಥದ್ದು. ಇದಕ್ಕೆ ಯಾವುದೇ ರೀತಿ ಒಂದು ಟೇಸ್ಟಿಂಗ್ ಪೌಡ್ರ್ ಆಗಲಿ ಏನೇ ಯೂಸ್ ಮಾಡಿಲ್ಲ. ತುಂಬ ಸಕ್ಕತ್ತಾಗಿತ್ತು. ಟೇಸ್ಟ್ ಮಾಡಿದೆ ಅಲ್ಲೇ, ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.